ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬ್ರಿಂಜಾಲ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ಮಾಡ್ಬೋದಾದಂತಹ ಸೈಡ್ ಡಿಶ್ ರೆಸಿಪಿ. ತುಂಬ ಬೇಗನೆ ಮಾಡ್ಕೊಬೋದು. ಯಾವುದ್ರ ಜೊತೆ ಕೂಡ ನೀವು ಇದನ್ನು ಆಸ್ ಅ ಸೈಡ್ ಡಿಶ್ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಮನೆಯಲ್ಲಿ ಒಂದು ಬದನೆಕಾಯಿ ಇದ್ದರೆ ಸಾಕು, ತುಂಬಾ ಈಸಿಯಾಗಿ ಆಗೋಗುತ್ತೆ. ನಾನಿಲ್ಲಿ ಬದನೆಕಾಯಿನ ಯಾವ ರೀತಿ ಕಟ್ ಮಾಡ್ತಿದ್ದೀನಿ ನೋಡಿ, ಇದೇ ರೀತಿ ರೌಂಡಾಗಿ ನೀವು ಕಟ್ ಮಾಡ್ಕೊಬೇಕು. ಎಲ್ಲ ಬದನೆಕಾಯಿನೂ ಕೂಡ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಾದಮೇಲೆ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮಸಾಲೆನ ಸ್ಪ್ರಿಂಕಲ್ ಮಾಡಬೇಕು. ಮೊದಲು ನಾನು ಅರಿಶಿನ ಪುಡಿ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನೆಲ್ಲ ಮಸಾಲೆ ಪೌಡರ್ ಇದೆ ನೀವು ಅದನ್ನೆಲ್ಲ ಇಲ್ಲಿ ಯೂಸ್ ಮಾಡ್ಬೋದು. ಮೊದಲಿಗೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಎಲ್ಲ ಕಡೆಯೂ ಈಕ್ವಲ್ ಆಗಿ ಸ್ಪ್ರಿಂಕಲ್ ಮಾಡ್ಕೊಬೇಕು. ಇವಾಗ ಸಾಂಬಾರು ಪೌಡರ್ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಸಾಂಬಾರು ಪೌಡರ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಇದ್ರ ಬದಲು ರೆಡ್ ಚಿಲ್ಲಿ ಪೌಡರೇ ಹಾಕೊಬೋದು. ಇದನ್ನು ಸ್ಪ್ರಿಂಕಲ್ ಮಾಡಿದ್ಮೇಲೆ ಇವಾಗ ಸ್ವಲ್ಪನೇ ರೆಡ್ ಚಿಲ್ಲಿ ಪೌಡರ್ನ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್ನ ನೀಟಾಗಿ ಹಾಕಿದ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಈ ಎಲ್ಲ ಮಸಾಲೆ ಪೌಡರ್ನು ನೀಟಾಗಿ ಸ್ಪ್ರಿಂಕಲ್ ಮಾಡಾದಮೇಲೆ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಚೂರೇ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ಇದೇ ರೀತಿ ಮಸಾಲೆ ಪೌಡರ್ನ ಸ್ಪ್ರಿಂಕಲ್ ಮಾಡಬೇಕು. ಮೊದಲಿಗೆ ಉಪ್ಪು, ಅರಿಶಿನ ಪುಡಿ ಮತ್ತು ಸಾಂಬಾರು ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಮತ್ತು ಇವಾಗ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಇದನ್ನು ನಾನಿವತ್ತು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಏರ್ ಫ್ರೈಯರ್ ಆದರೆ ಏರ್ ಫ್ರೈ ಕೂಡ ಮಾಡ್ಕೊಬೋದು, ಅಥವಾ ನೀವು ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಬೋದು. ನಾನು ಹೆಲ್ತಿಯಾಗೇ ಇರಲಿ ಅಂತ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಈ ಎಲ್ಲ ಮಸಾಲೆ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೊಂಡಾದಮೇಲೆ ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಎರಡೂ ಸೈಡ್ಗೆ ನೀವು ಈ ರೀತಿ ಮಸಾಲೆ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೊಬೇಕು. ಇವಾಗ ನಾನು ಒಂದು ತವಾ ತಗೊಂಡಿದ್ದೀನಿ. ಈ ತವಾದಲ್ಲಿ ಸ್ವಲ್ಪ ಒಂದು 4 to 5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಶಾಲೋ ಫ್ರೈ ಮಾಡೋದಕ್ಕೋಸ್ಕರ ಎಷ್ಟು ಎಣ್ಣೆ ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ಈ ರೀತಿ ಎಣ್ಣೆ ಹಾಕ್ಕೊಂಡ್ಮೇಲೆ ಒಂದೊಂದೇ ಬದನೆಕಾಯಿನ ಈ ರೀತಿ ಇಟ್ಕೊಳ್ಬೇಕು. ಒಂದು ಸೈಡ್ 3 to 4 ಮಿನಿಟ್ಸ್ವರೆಗೂ ಆದರೂ ಇದನ್ನು ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸೈಡ್ ಚೆನ್ನಾಗಿ 3 to 4 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಟರ್ನ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸೈಡ್ ಕೂಡ ಇದನ್ನು ಅದೇ ರೀತಿ ಬೇಯಿಸ್ಕೋಬೇಕಾಗತ್ತೆ. ಇದು ಬೇಯೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕು. ಈ ರೀತಿ ಎರಡೂ ಸೈಡ್ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬಾ ಈಸಿಯಾಗಿ ಮಾಡ್ಬೋದಾದಂತಹ ಸೈಡ್ ಡಿಶ್ ರೆಸಿಪಿ. ನೀವು ಯಾವುದ್ರ ಜೊತೆ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಸೊ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.